ಪ್ರಸಿದ್ಧ ನಮ್ಮ ಎಲ್ಲ ಆರಾಧ್ಯ ದೈವ ಆಗಿರುವಂತಹ ವಿಜಯ ಮಹಾಂತಪ್ಪನ ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ಇಡೀ ಇಳಕಲ್ ಜನತೆ ಸಾಕ್ಷಿಯಾಗಿರೋದು ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದೆ. ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಿನ್ನೆ ಸಾಯಂಕಾಲ 3:30ಕ್ಕೆ ಮಠವನ್ನು ಬಿಟ್ಟು ಈಗ ಪ್ರಸ್ತುತ ಶಾವಿ ಹಾಸ್ಪಿಟಲ್ ಹತ್ರ ಇರೋದು. ಟೈಮು 4:15 ಆಗೈತಿ. ಸೊ ಇನ್ನೂ ಕೂಡ ಶ್ರೀಮಠ ತಲುಪೋದಕ್ಕೆ ಬಹುಶಃ ನೈಟ್ ಆಗ್ಬೋದು. ಸೊ ಈ ಒಂದು ಅಡ್ಡ ಪಲ್ಲಕ್ಕಿ ಮಹೋತ್ಸವಕ್ಕೆ ಇಡೀ ಇಳಕಲ್ ಜನತೆ ಸಾಕ್ಷಿಯಾಗಿದೆ. ಅಜ್ಜನ ಆರ್ಭಟ ಅಂತ ಹೇಳ್ಬೋದು. ಹಾಗೆ ಇಡೀ ಹಳ್ಳಿ ಜನತೆ ಕೂಡ ಈ ಒಂದು ಅಜ್ಜನ ಆಶೀರ್ವಾದಕ್ಕೆ ಸಾಕ್ಷಿ ಆಗ್ತಾರ. ಸೊ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ಒಂದು ಏನು ಆರ್ಭಟ ಐತಲ್ಲ, ಇದು 3 ದಿನಗಳ ಕಾಲ. ಮೊನ್ನೆ ರಥೋತ್ಸವ ಇರುತ್ತ, ನಿನ್ನೆ ಮತ್ತು ಇವತ್ತ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಇರುತ್ತ. ಈ ಒಂದು ಅಡ್ಡ ಪಲ್ಲಕ್ಕಿ ಮಹೋತ್ಸವಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಆಶೀರ್ವಾದವನ್ನ ಪಡ್ಕೊಂತಾರ. ಹಾಗೆ ತಾವೆಲ್ಲರೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಬರ್ರಿ ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚಿತ್ತರಿಗೆ ದೊರೆ ನಿನಗೆ ಯಾರು ಸರಿಯೇ, ಸರಿಯೆಂದವರ ಕೈಕಾಲು ಮುರಿಯೇ. ವಿಜಯ ಮಹಾಂತರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಇಲ್ಲಿಗೆ ಸತತ 24 ಗಂಟೆಗಳ ಕಾಲವಾದರೂ ಇನ್ನೂ ಬಜಾರ್ ಬಸವಣ್ಣ ಗುಡಿ ತಲುಪಲಿಲ್ಲ. ಇನ್ನೂ ವಿಜಯೋತ್ಸವವಾಗಿ ಈ ಕಾರ್ಯಕ್ರಮ ನಡೆಯಲಿದೆ. ಸರಿಸುಮಾರು ಮಠಕ್ಕೆ ಸೇರಬೇಕಾದ್ರೆ 6-6:30 ಗಂಟೆಗಳಲ್ಲಿ ಭಕ್ತರು ನಿರೀಕ್ಷಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷದಂತೆ ಭಕ್ತರು ಪಲ್ಲಕ್ಕಿ ಪೂಜೆ ಮಾಡೋದು ಹೆಚ್ಚಾಗ್ತಾ ಬಂದಿದೆ. ಈ ವರ್ಷ ಇಷ್ಟೊತ್ತಿಗೆ ಈಗಾಗಲೇ 4:30-5 ಗಂಟೆ ಈ ಸಂದರ್ಭಗಳೇ ನಮ್ಮ ಬಸವಂತರ ಗುಡಿ ಮಾರ್ಕೆಟ್ಗೆ ಹೋಗಬೇಕಿತ್ತು, ಆದರೂ ಇನ್ನೂ ಇಲ್ಲೇ ಇದೆ. ಇವತ್ತು ಈ ಬಾರಿ 40 ತಾಸಿಗೆ ತಲುಪುವ ಒಂದು ಇತಿಹಾಸ, ಇನ್ನೊಂದು ಬಾರಿ ಪಲ್ಲಕ್ಕಿ ಇತಿಹಾಸ ದಾಖಲೆ ಮಾಡೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮೆಲ್ಲ ಇಳಕಲ್ ಜನರಿಗೆ ಅದೊಂದು ಶುಭ ಸಂದೇಶ. ಈ ಸದ್ಯ ನಮ್ಮ ಶರಣ ಸಂಸ್ಕೃತಿ ಮತ್ತು ತಾಡೋಲೆ ಕಟ್ಟಿನ ಮೆರವಣಿಗೆ 40 ತಾಸಿನಿಗೆ ಶ್ರೀಮಠ ತಲುಪಿ ಮತ್ತೆ ಇತಿಹಾಸವನ್ನು ಒಂದು ಇತಿಹಾಸದಲ್ಲಿ ದಾಖಲೆ ಆಗಲಿದೆ. ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ರಾಜ್ಯದ ಹೊರ ರಾಜ್ಯದಿಂದ ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ್, ಬಿಹಾರ್ ದೂರದ ರಾಜ್ಯಗಳಿಂದ ಈ ಬಾರಿ ವಿಶೇಷ ಪೂಜೆಗೆ ಆಗಮಿಸಿದ್ದಾರೆ. ಚಿತ್ತರಿಗೆ ದೊರೆಯೇ ನಿನಗಾರು ಸರಿಯೇ, ಸರಿ ಎಂಬುವರ ಕೈಕಾಲು ಮುರಿಯೇ. ಶ್ರೀ ವಿಜಯ ಮಹಾಂತೇಶ್ ಬೋಪರ ಪರಮ ಪೂಜ್ಯ ಲಿಂಗೈಕ್ಯ ಮಹಾತಪಸ್ವಿ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳ ಒಂದು ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಿನ್ನೆ ಅಂದರೆ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಶ್ರೀಮಠದಿಂದ ಬಿಟ್ಟು ಈಗ ಸತತವಾಗಿ 24 ಗಂಟೆಗಳ ಕಾಲ ಈಗ ಅದು ಭಕ್ತರ ಒಂದು ಭಕ್ತಿಯಿಂದ ಪೂಜೆ ಮಾಡುತ್ತಾ ಈಗ ಹೊರಟಿದೆ ಅಡ್ಡ ಪಲ್ಲಕ್ಕಿ. ಈಗ ಮಧ್ಯರಾತ್ರಿ ಅಂದಾಜು ಮಧ್ಯರಾತ್ರಿ ಶ್ರೀಮಠಕ್ಕೆ ತಲುಪಬಹುದು. ಅದೇ ತರನಾಗಿ ಈ ಒಂದು ವಿಜಯ ಮಹಾಂತೇಶ್ವರ ತರುಣ ಸಂಘದ ವತಿಯಿಂದ ಎಲ್ಲ ತರುಣ ಸಂಘದ ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಮಹಾಂತ ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಮತ್ತು ಎಲ್ಲ ನಮ್ಮ ಇಳಕಲ್ ನಗರದ ಪ್ರತಿ ಬೀದಿ ರೋಡಿನಲ್ಲಿಯೂ ಸಹ ವಿದ್ಯುತ್ ದೀಪಾಲಂಕಾರದೊಂದಿಗೆ ವಿಜಯ ಮಹಾಂತೋತ್ಸವ ಜರುಗಿತು. ಎಲ್ಲ ಸಕಲ ಸದ್ಭಕ್ತರು ಈ ಮಹಾಂತೋತ್ಸವವನ್ನು ನಾಡಿನಾದ್ಯಂತ ಎಲ್ಲ ಶರಣ ತಂದೆ ತಾಯಿಗಳು ಬಂದು ಈ ಅಡ್ಡ ಪಲ್ಲಕ್ಕಿ ಮಹೋತ್ಸವವನ್ನು ನೋಡಿ ವಿಜಯ ಮಹಾಂತ ಶಿವಯೋಗಿಗಳ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಈ ನಾಡಿನ ಜನಕ್ಕೆ ಆ ವಿಜಯ ಮಹಾಂತ ಶಿವಯೋಗಿಗಳು ಆರೋಗ್ಯ, ಆಯುಷ್ಯ ಹಾಗೂ ಮಳೆ ಬೆಳೆ ಸಂಪೂರ್ಣವಾಗಿ ಆ ವಿಜಯ ಮಹಾಂತೇಶ ಶಿವಯೋಗಿಗಳು ಕರುಣಿಸಲಿ ಅಂತಂದು ಆ ವಿಜಯ ಮಹಾಂತ ಶಿವಯೋಗಿಗಳನ್ನ ಭಕ್ತಿಯಿಂದ ನಾನು ಬೇಡಿಕೊಳ್ಳುತ್ತೇನೆ. ಶರಣಾರ್ಥಿಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.